ಆಗಿ ಆಲ್ಮೋಸ್ಟು ತಿಂಗಳಲ್ಲಿ ಈ ಒಂದು 26-27 ದಿನ ನಾವು ಫಾರ್ಮಲ್ಲೇ ಇರ್ತೀವಿ. 2 ದಿನ 3 ದಿನ ಮಾತ್ರ ಬ್ಯಾಂಗ್ಳೂರ್ಗೆ ಹೋಗಿ ಬರ್ತೀವಿ ನಾವು. ಮಧ್ಯದಲ್ಲೆಲ್ಲ ಯಾವಾಗಲಾದ್ರು ವೀಕೆಂಡ್ ಬ್ಯಾಂಗ್ಳೂರ್ಗೆ ಹೋಗಿ ಬರ್ತೀವಿ. ಇಲ್ಲೇ ಲೈಕ್ ಒಂದೇ ಸಲ 2 ದಿನ 3 ದಿನ ಯಾವಾಗಲಾದ್ರು ಬ್ಯಾಂಗ್ಳೂರ್ಗೆ ಹೋಗಿ ಬರ್ತೀವಿ. ಇದಕ್ಕೆ ಒಂಥರ ವೀಕೆಂಡ್ ಫಾರ್ಮಿಂಗ್ ಅಂತಾರಲ್ಲ, ಅದಕ್ಕೆ ಆಪೋಸಿಟ್ ಆಗಿ ನಾವು ವೀಕೆಂಡ್ ವಿಸಿಟರ್ಸ್ ಟು ಬ್ಯಾಂಗ್ಳೂರ್. ಪೆಪ್ಪರ್ ಹಾಕಿದೆ ಕೆಳಗೆ, ಕಾಯಿ ಬಿದ್ದಿದೆ, ಪೆಪ್ಪರ್ಗಳು ಬಿಟ್ಟಿದೆ ಮಧ್ಯದಲ್ಲಿ, ಅಲ್ಲೆಲ್ಲ ಇದೆ, ಅಲ್ಲಿ ಇಲ್ಲೆಲ್ಲ. ನಮಸ್ತೆ, ಗೌರಿವನಕ್ಕೆ ಸ್ವಾಗತ. ಅದರಲ್ಲೂ ಕೆಲವರು ಹೇಳೋರು, ಇನ್ನು ಭೂಮಿ ಹೇಗೆ ಅಂದರೆ ಹೆಣ್ಣಿನ ಹಣೆ ಥರ ಪೂರ್ತಿ ಯಾವಾಗಲೂ ನೀಟಾಗಿರಬೇಕು, ಕಾಣ್ತಾ ಇರಬೇಕಿರುತ್ತೆ. ಇದು ಸಿಂಧೂರ ಮೇಡಮ್ ಎಲ್ಲ. ಬಲ್ಭಾಗದಲ್ಲಿ ಏನಿದೆ ಅದನ್ನು ಎ, ಈ ಸೈಡ್ ಬಿ, ಅದೇ ಟೈಮ್ ಆಪೋಸಿಟ್ಸ್ ಡಿ, ಸಿ, ಡಿ, ಆಮೇಲೆ ಮೇಲ್ಗಡೆ ಒಂದು ಸಣ್ಣ ಪೋರ್ಷನ್ ಇದೆ, ಅದನ್ನು ಇ ಅಂತ ಮಾಡ್ಕೊಂಡಿದ್ದೇವೆ. ನಾನು ಎ ಆ್ಯಂಡ್ ಡಿನಲ್ಲಿ ಇದ್ರದ್ದು ಏನು ಹೇಳ್ತೀವಿ ನಾವು, ಡ್ವಾರ್ಫ್ ವೆರೈಟಿ ತೆಂಗಿನ ಗಿಡ. ನಾವೀಗ ತಪ್ಪು ಮಾಡಿದ್ದೀವಿ, ನೀವು ತಪ್ಪು ಮಾಡಬೇಡಿ. 400 ಹಾಕಿದ್ದು ಇದು ಗುಂಪು ಬಾಳೆ ಟೈಪು. ನಾವು ಪೊಟ್ಯಾಶ್ ಫಿಕ್ಸೇಷನ್ಗೋಸ್ಕರ ಅಂತ ಹೇಳಿ ಬಾಳೆ ಬಿಟ್ಕೊಂಡಿರೋದು ನಾನು. ಬಾಳೆಹಣ್ಣನ್ನು ನಾನು 2 ತಿಂಗಳಿಗೊಂದು ಸಲ ಒಂದು ನಮ್ಮ ತೋಟದ ಸುತ್ತಲೂ ದಾರಿ ಬಿಟ್ಕೊಳ್ಳೋದಾಗಲಿ, ಅದನ್ನು ಒಬ್ಬರು ಶಿವಮೊಗ್ಗದಲ್ಲಿ ಒಬ್ಬರು ಫಾರ್ಮ್ನಲ್ಲಿ ಹೇಳಿದ್ದು ಬರಲ್ಲ. ನಮ್ದು ಹೇಳಿದ್ನಲ್ಲ, ಅಲ್ಲಿ ನಮ್ದು ಆಲ್ರೆಡಿ ಡ್ವಾರ್ಫ್ ಇರೋದ್ರಿಂದ ಆ ಡ್ವಾರ್ಫ್ನಲ್ಲಿ ಬರೋ ಒಂಬಾಳೆನಲ್ಲಿ ಅದ್ರ ಮೇಲೆ ಪರಾಗ ಇದಾಗಿ ಸೇಮು ಈ ಕಡೆ ತಿಪ್ಟುಟಾಲು ಗಿಡಗಳ ಮೇಲೆ ಬಂದು ಪರಾಗ ಎಕ್ಸ್ಚೇಂಜ್ ಆದಾಗ ನಾರ್ಮಲಾಗಿ ಆ ಥರ ಬೇಗ ಸ್ಟಾರ್ಟ್ ಆಗಿದೆ ಇದು. ಪಾಲಿನೇಷನ್ ಸ್ಟಾರ್ಟ್ ಆಗಿದೆ ಇದು ಆಲ್ರೆಡಿ ಇನ್ನೂ ಇತ್ತು, ಒಂದು 4 ಗೊನೆ ಇತ್ತು. ಅದು 4 ಗೊನೆ ತೆಗೆದಿದ್ದಾರೆ. ಅದರಲ್ಲಿ ಒಂದು 2 ಗೊನೆ ಈಗ ಉಳ್ಕೊಂಡಿದೆ, 6 ಗೊನೆ ಇದ್ದು ಇದರಲ್ಲಿ. ಏನು ಮೇಡಮ್? ಹೌದು. ಇಲ್ಲ, ಡ್ವಾರ್ಫ್ ವೆರೈಟಿ ಎಲ್ಲ ಹಂಗೇನೆ, ನೆಲದ ಮೇಲೆ ನೋಡಿದ್ರೆ ನೆಲದಿಂದನೇ ಸ್ಟಾರ್ಟ್ ಆಗಿದೆ, ಅಲ್ಲಿ ಕೆಳಗಡೆಯಿಂದನೇ. ಅದಕ್ಕೆ ಡ್ವಾರ್ಫ್ ವೆರೈಟಿ ನೆಟ್ಟಿದ್ದೇವೆ. ತೆಂಗಿನ ಸಸಿಗಳು ತೆಂಗಿನ ಸಸಿಗಳು ಬಂದಿದೆ, ಡ್ವಾರ್ಫ್ ಬಂದಿದೆ 82 ಇದೆ, ತಿಪ್ಟು ಟಾಲ್ ಬಂದಿದೆ 70 ಇದೆ ಮೇಡಮ್. ಇದೇ ಅಡಿಕೆ ಹಾಕಿದ್ದೀನಿ ಮೇಡಮ್. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರಿದ್ರಲ್ಲ, ಅವ್ರದ್ದು ಇದನ್ನು ಪ್ರಿನ್ಸಿಪಲ್ ಥರ ಅವ್ರು ಹೇಳ್ತಾರೆ, ಪ್ರತಿಯೊಬ್ಬ ರೈತನಲ್ಲಿ ಕೂಡ ಒಬ್ಬ ವಿಜ್ಞಾನಿ ಅಡಗಿರ್ತಾನೆ. ಬಟ್ ನೀವು ಅವನಿಗೆ ಬೇರೆ ಏನು ನಮ್ಮ ಲೌಕಿಕ ಜಗತ್ತಿನ ವ್ಯವಹಾರದ್ದು ಹಣಕಾಸಿನ ಮುಗ್ಗಟ್ಟಿನಿಂದ ಈಚೆ ತಗೊಬಂದರೆ ಆ ವಿಜ್ಞಾನಿ ಹೊರಗಡೆ ಪಾಪಪ್ ಆಗ್ತಾನೆ ಅಂತ ಹೇಳ್ತಾನೆ. ಆ ಥರ ನಾನು ಕೆಲವು ಇದನ್ನು ನನ್ನ ಜಮೀನಲ್ಲಿ ಏನೇ ಒಂದು ಹಾಕಿದಾಗ ಒಂದು 5-10% ಎಕ್ಸ್ಪರಿಮೆಂಟಲ್ ಅಂತಾನೆ. ನನಗೆ ಒಂದು ಬೇರೆ ಹೇಳಿರ್ತಾರೆ, ಈ ಸಸಿ ಇಷ್ಟು ದಿನಕ್ಕೆ ಬರುತ್ತೆ, ಇಷ್ಟು ದಿನಕ್ಕೆ ಹೂ ಬಿಡುತ್ತೆ, ಫಲ ಕೊಡುತ್ತೆ ಅಂತೆಲ್ಲ ಹೇಳಿರ್ತಾರೆ. ಬಟ್ ನನ್ನ ಮಣ್ಣಲ್ಲಿ ಅಥವಾ ಯಾವ ಥರ ವೇರಿ ಆಗ್ಬೋದೇನೋ ಅಂತ ನೋಡಿಬಿಟ್ಟು ನಾರ್ಮಲಾಗಿ ಒಂದು 5-10% ಬಂದಿದೆ ನಾನು ಎಕ್ಸ್ಪರಿಮೆಂಟಲ್ ಬೇಸಿಸ್ ಮಾಡ್ತೇನೆ. ಇವಾಗ ನಮಗೆ ಕೋಕೋ ಹೇಳಿದರು, ಇಸ್ ಲೈಕ್ ಅದಕ್ಕೆ ಇದು ಡ್ಯಾನ್ಸಿಂಗ್ ಶ್ಯಾಡೋ ಥರ ಒಂದು 70% ಶ್ಯಾಡೋ ಇರಬೇಕು, 30% ಲೈಟ್ ಇರಬೇಕು ಅಂತ. ಆ ಥರ ಬಂದಿದೆ. ನಾನು 90% ಅದೇ ಥರ ಹಾಕ್ಕೊಂಡಿದ್ದೀನಿ. ಇನ್ನೊಂದು 10%, ಒಂದು 20 ಗಿಡ ಬಂದಿದೆ, ಒಂದು ಪೂರ್ತಿ ಶ್ಯಾಡೋಗೂ ಹಾಕಿದ್ದೀನಿ, ಪೂರ್ತಿ ಲೈಟ್ಗೂ ಹಾಕಿದ್ದೀನಿ. ಏನಾಗುತ್ತೆ ನೋಡೋಣ ಇದಾಗಂತ ಹೇಳ್ಬಿಟ್ಟು. ಅದು ಆಶ್ಚರ್ಯ ಏನಂದರೆ, 2 ಕಡೆನೂ ನಾನು 2 ಕಡೆ 12 ಗಿಡ ಹಾಕಿದ್ದೆ. 2 ಕಡೆನೂ ಆಲ್ಮೋಸ್ಟ್ ಶ್ಯಾಡೋನಲ್ಲಿ 10 ಗಿಡನೂ ಬರ್ತಾಯಿದೆ, ಲೈಟ್ನಲ್ಲಿ ಬಂದಿದೆ 7 ಗಿಡ ಬಂದಿದೆ, ಇನ್ನು 5 ಗಿಡ ಹೋಗಿದೆ. ಅದೇ ಇದು 135 ನಾವು ಬೆಣ್ಣೆಹಣ್ಣಿನ ಗಿಡ ನೆಟ್ಟಿದ್ದೀವಿ. ಇದು 5 ಲೇಯರ್ ಫಾರ್ಮಿಂಗ್ನಲ್ಲಿ ನಂದು ಇದು ಬಂದಿದೆ. ನನ್ನ 3ನೇ ಲೇಯರ್ ಆಗಿ ಕೆಲಸ ಮಾಡ್ತಾಯಿದೆ. ಈಗ ಸ್ಟಾರ್ಟ್ ಆಗಿದೆ ಮೇಡಮ್. ಇದು ಈಗ ಸುಮಾರು 3.5 ವರ್ಷ ಆಯಿತು. ಮೆಕ್ಸಿಕನ್ ಬಲ್ಬ್ ವೆರೈಟಿದು. ಮೆಕ್ಸಿಕನ್ ಬಲ್ಬ್ ವೆರೈಟಿದು. ಈಗ ಸದ್ಯಕ್ಕೆ ಬಂದಿದೆ, ಒಂದು ಸಲ ಬಂದಿದೆ ಒಂದೇ ಒಂದು ಗಿಡದು. ನಾನೀಗ 1 ಮಂತ್ ಬ್ಯಾಕ್ ಹಾರ್ವೆಸ್ಟ್ ಮಾಡಿದೆ ನಾನು. ಅದನ್ನು ಬ್ಯಾಂಗ್ಳೂರಿನಲ್ಲಿ ಒಂದು ಕಂಪನಿನಲ್ಲಿ ಆರ್ಗಾನಿಕ್ ಫೆಸ್ಟಿವಲ್ ನಡೀತು, ಅಲ್ಲಿ ಹೋಗಿ ನಾವು ಕೊಟ್ವಿ. ಅಲ್ಲಿ ಒಂದು 25 kg ಮಾತ್ರ ಬಂದಿತ್ತು, ಮೊದಲನೇದು ನಾವು ಹಾರ್ವೆಸ್ಟ್ ಮಾಡಿದ್ವಿ ಇದರದ್ದು. ಅಲ್ಲಿ ಕೊಟ್ವಿ. ಅದು ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೇನೆ ಮೇಡಮ್. ನಾನು ಕೆಲವು ಕಮ್ಯುನಿಟಿ ಇದರಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವನ್ನೆಲ್ಲ ಪಿಚ್ ಮಾಡಿ ಡೈರೆಕ್ಟಾಗಿ ಆದಷ್ಟು ಕಸ್ಟಮರ್ಗೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೇನೆ ಮೇಡಮ್. ನಾನು ಹೌದು ಮೇಡಮ್, ಜೇನು ಪೆಟ್ಟಿಗೆ ಇಟ್ಟಿದ್ದೀನಿ. 2 ಪೆಟ್ಟಿಗೆ ಇಟ್ಟಿದ್ದೀನಿ ನಾನು. 2 ಪೆಟ್ಟಿಗೆ ಇಟ್ಟಿದ್ದೇನೆ. ನಾವು ಬೆಂಗಳೂರಿನಲ್ಲಿ GKVKನಲ್ಲಿ ನಾನು ನನ್ನ ವೈಫು ಒಂದು 3 days ಹನಿಬಿ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ, ಅದನ್ನು ಅಟೆಂಡ್ ಮಾಡಿ ಹೇಳಿದ್ಮೇಲೆ ಅದನ್ನು ಸರ್ಟಿಫಿಕೇಟ್ ತಂದು ನಮ್ಮ ನರಸೀಪುರದ ತೋಟಗಾರಿಕೆ ಇಲಾಖೆಯಲ್ಲಿ ತೋರಿಸಿದ್ವಿ. ಆವಾಗ ಅವರು ಇದು 2 ಪೆಟ್ಟಿಗೆ ಕೊಟ್ಟಿದ್ದಾರೆ.
ತುಂಬ ಹೆಲ್ಪ್ ಆಗುತ್ತೆ. ನನಗೆ ಏನಂದರೆ ಕೆಲವು ಆಶ್ಚರ್ಯ ಪಡ್ತಾರೆ, ಡ್ವಾರ್ಫ್ ಬಂದಿದೆ 4 ವರ್ಷಕ್ಕೆ ಬರುತ್ತೆ, ಓಕೆ ತೆಂಗಿನ ಇದು. ಬಟ್ ತಿಪ್ಟು ಟಾಲು ನಾರ್ಮಲಾಗಿ 6 ವರ್ಷ 7 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಒಂಬಾಳೆ ಬಿಡೋದು. ನನಗೆ ತಿಪ್ಟು ಟಾಲ್ನಲ್ಲೂ ಕೂಡ ಒಂದು 28ರಿಂದ 30 ಮರ ನಂದು 4th ಇಯರ್ಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದರದ್ದು ಕಾಂಟ್ರಿಬ್ಯೂಷನ್ ಹೇಳ್ಬೋದು ಅಂದರೆ ಜೇನು ಅಂತ ಹೇಳ್ಬೋದು. ಅದು ನಮ್ಮ ಏನು ಡ್ವಾರ್ಫ್ ಸಸಿಯಿಂದ ಅದ್ರ ಒಂಬಾಳೆ ಮೇಲಿಂದ ಹೋಗಿ ಅಲ್ಲಿಂದ ತಿಪ್ಟು ಟಾಲ್ ಮೇಲೆ ಏನು ಕೂತು ಇದು ಮಾಡಿ ಪರಾಗ ಆಗಿದೆ, ಅದು ಎಕ್ಸ್ಚೇಂಜ್ ಆಗಿರೋದ್ರಿಂದ ಪಾಲಿನೇಷನ್ ಆಗಿರೋದ್ರಿಂದ ಅದು ಬೇಗ ತಿಪ್ಟು ಟಾಲಲ್ಲೂ ಕೂಡ ಒಂದು 30 ಮರ ಒಂಬಾಳೆ ಬೀಳಲಿಕ್ಕೆ ಸ್ಟಾರ್ಟ್ ಮಾಡೋ 1-2 ಇಯರ್ಸ್ ಅಲ್ಲಿನೇ ಸ್ಟಾರ್ಟ್ ಆಗಿದೆ. ಅದು ಜೇನಿಂದ ಕಾಂಟ್ರಿಬ್ಯೂಷನ್ ಅಂತಲೇ ಹೇಳ್ಬೋದು ಮೇಡಮ್. ಅದು 2 ಪೆಟ್ಟಿಗೆ ಇರ್ತಿದೆ. ನಾರ್ಮಲಾಗಿ 1 ಎಕರೆಗೆ 2 ಪೆಟ್ಟಿಗೆ, 2ರಿಂದ 3 ಪೆಟ್ಟಿಗೆ ಸಾಕಾಗುತ್ತೆ. ನಮ್ಮದು 3 ಎಕರೆ ಇದೆ ಮೇಡಮ್. ನಮ್ದು ಇವಾಗ ಸ್ಟಾರ್ಟ್ ಮಾಡಿರೋದಲ್ವ, ಅದ್ರ ಮ್ಯಾನೇಜ್ಮೆಂಟ್ ಕೂಡ ಅದ್ರ ನೋಡಿಕೊಂಡು ಹೋಗ್ತಾ ನಾವು ಇದು ಮಾಡ್ಕೊಂಡು ಹೋಗೋಣ ಅಂತ. 30 ಅಡಿ ಅಷ್ಟೇ ತೋರಿಸಿರೋದು ಬೋರ್ವೆಲ್ಲು. ಈಗ ಅಕ್ಕಪಕ್ಕ ಎಲ್ಲ ಹೋಯ್ತು ಅಂದರೆ ಇಲ್ಲಿಂದ ಒಂದು ಪೂರ್ವಕ್ಕೆ ಹೋದರೆ ಅಲ್ಲಿ ಒಂದು ಬೋರ್ವೆಲ್ ಇದೆ, ಅವ್ರದ್ದು 710 ಅಡಿ ತೋರಿಸಿರೋದು. ಪಶ್ಚಿಮಕ್ಕೆ ಬೋರ್ವೆಲ್ ಇದೆ, ಅವ್ರದ್ದು 660 ಅಡಿ ತೋರಿಸಿರೋದು. ಇವನ್ ಈ ಕಡೆ ಅಷ್ಟೇ, ಸೌತು ಇವನ್ ನಾರ್ತ್ ಎಲ್ಲ ಕಡೆಯೂ 700 ಅಡಿನಲ್ಲೇ ನೀರು ಸಿಕ್ಕಿರೋದು. ನಮ್ಮದು ಬಂದಿದೆ 90 ಅಡಿಲಿ ಸಿಕ್ಕಿದ್ದು 130 ಅಡಿಲೇ ಇದೆ. ಏನು ಮಾಡಿದೆ ಅಂದರೆ ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ರೈನ್ ವಾಟ್ರ್ ಜಮೀನಿನಿಂದ ಎಲ್ಲೂ ಹೊರಗಡೆ ಹೋಗಬಾರ್ದು, ಅದನ್ನೇ ನಾವು ಆದಷ್ಟು ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಜಮೀನು ಮಾಡೋಕ್ಕಿಂತ ಮುಂಚೆ ಈ ಟ್ರೆಂಚ್ ಇದೆ, ಇಲ್ಲಿ ಪೂರ್ತಿ ಟ್ರೆಂಚ್ ಇದೆ ನಮ್ಮದು. ಅಲ್ಲಿ ಬೋರ್ವೆಲ್ ಪಾಯಿಂಟ್ ಇರೋದು ನಮ್ಮದು ಆಲ್ಮೋಸ್ಟ್ ನಾರ್ತ್ ಈಸ್ಟ್ಗಿದೆ. ಅದಕ್ಕೆ ಏನು ಮಾಡಿದೆ ನಾನು ಸೌತಿಂದ ಆಮೇಲೆ ವೆಸ್ಟಿಂದ ಟ್ರೆಂಚ್ಗಳು ಮಾಡಿಕೊಂಡು, ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಟ್ರೆಂಚ್ ಬಂದಿದೆ 1/2 ಅಡಿಯಿಂದ ಸ್ಟಾರ್ಟ್ ಆದರೆ ಅದು ಗ್ರ್ಯಾಜುವಲ್ ಆಗಿ ಬೋರ್ವೆಲ್ ಪಾಯಿಂಟ್ ಬರೋಷ್ಟೊಳಗಡೆ ಬಂದಿದೆ 2-2.5 ಅಡಿ ಆಗುತ್ತೆ. ಆ ಥರ ಟ್ರೆಂಚ್ಗಳು ಮಾಡಿಸ್ಬಿಟ್ಟೆ ನಾನು. ಮಳೆ ನೀರು ಬಂದಷ್ಟು ಎಲ್ಲ ಬೋರ್ವೆಲ್ ಪಾಯಿಂಟ್ ಹತ್ರ ಹೋಗುತ್ತೆ. ಬೋರ್ವೆಲ್ ಪಾಯಿಂಟ್ ಸುತ್ತಲೂ ಬಂದಿದೆ. ಜಸ್ಟ್ ಒಂದು 8 ಅಡಿ ರೌಂಡ್ಗೆ ಅದಕ್ಕೆ ಒಂದು 6 ಅಡಿ ಆಳಕ್ಕೆ ತೆಗೆಸ್ಬಿಟ್ಟು ಕೆಳಗಡೆ ಬಂದಿದೆ 40 mm ಜಲ್ಲಿ ಒಂದು ಟ್ರ್ಯಾಕ್ಟ್ರು, ಅದ್ರ ಮೇಲೆ 20 mm ಜಲ್ಲಿ, ಅದ್ರ ಮೇಲೆ ಮರಳು, ಅದು ಹಾಕ್ಕೊಂಡು ಮುಚ್ಚಿಸ್ಬಿಟ್ಟಿದ್ದೇನೆ. ಸೊ ಇವಾಗ 4 ವರ್ಷದಿಂದ ಅದಾದಮೇಲಿಂದ 4 ವರ್ಷದಿಂದ ಮಳೆ ನೀರು 100% ಹೇಳಲ್ಲ ನಾನು, ಒಂದು 80-85% ಅದು ಜಮೀನು ನೀರು ಹೊರಗಡೆ ಹೋಗ್ತಾಯಿಲ್ಲ. ಎಲ್ಲ ಒಂದು ಆಲ್ರೆಡಿ ಎಲ್ಲ ಮರಗಳಾದ್ರಿಂದ ಅದರದ್ದು ತಾಯಿ ಬೇರೆ ಕೆಳಗಡೆ ಬಿಡೋದ್ರಿಂದ ಒಂದು ವಾಪಸ್ ಭೂಮಿಗೆ ಬಿಡುತ್ತೆ. ಮೇಲ್ಗಡೆ ಹಂಗೂ ಜಾರಂಥದ್ದು ಏನಾಗುತ್ತೆ, ಅದು ಬಂದು ಟ್ರೆಂಚಿಂದ ಬೋರ್ವೆಲ್ ಪಾಯಿಂಟ್ಗೆ ಹೋಗ್ಬಿಡುತ್ತೆ. ಅದರಿಂದ ಸ್ಟಿಲ್ ನನಗೆ ಬೇಸಿಗೆನಲ್ಲಾಗಲಿ ಯಾವಾಗಲೂ ಕೂಡ ನೀರಿನ ಅಭಾವ ಕಂಡಿಲ್ಲ ನನಗೆ. ಅದಕ್ಕೆ ಉರುಳೋದು ಮಾಡೋದು ಸಣ್ಣ ಕೆಲಸ ಅಂದರೆ ನಂದು 7 HP ಪವರ್ ವೀಡರ್ ಇದೆ, ಅದರಲ್ಲೇ ಮಾಡ್ಕೊಳ್ತೀವಿ. ಅದಾದಮೇಲೆ ನಾರ್ಮಲಾಗಿ ಯಾವತ್ತೂ ನಾವು ಟ್ರ್ಯಾಕ್ಟ್ರ್ ಕರೆಸಿಲ್ಲ ಮೇಡಮ್. ಇಲ್ಲ ನೈಸರ್ಗಿಕ ಕೃಷಿನಲ್ಲಿ ಹೇಳ್ತಾರಲ್ಲ, ತುಂಬ ಲೈಕ್ 400-500 ಕಿಲೋಗಿಂತ ಜಾಸ್ತಿ ಭಾರವಾದ ವಸ್ತುಗಳಾಗಲಿ ಇದಾಗಲಿ ಇದು ಮಾಡಿದ್ರೆ ಮಣ್ಣು ಹಾರ್ಡ್ ಆಗುತ್ತೆ, ಅದರೊಳಗಿರೋ ಸೂಕ್ಷ್ಮ ಜೀವಿಗಳಿಗೆಲ್ಲ ಉಸಿರಾಟಕ್ಕೆ ಅದಕ್ಕೆ ಕಷ್ಟ ಆಗುತ್ತೆ, ಇದಾಗುತ್ತೆ ಅಂತ. ಅದು ನನ್ನ ಪವರ್ ವೀಡರ್ ಪ್ರಾಬಬ್ಲಿ ಒಂದು ಇರಬೇಕು, ಒಂದು 100-150 kg ಇರ್ಬೋದು 7 HP. ಅದರಲ್ಲೇ ಉತ್ಕೊತೀವಿ, ಇದು ಮಾಡ್ತಾಯಿರ್ತೀವಿ. ಬಿಗಿನಿಂಗ್ ಮಾತ್ರ ಟ್ರ್ಯಾಕ್ಟರ್ ತರಿಸಿದ್ವಿ ಜಮೀನು ರೆಡಿ ಮಾಡ್ಬೇಕಾದ್ರೆ. ಅದು ಮಾಡ್ಬೇಕಾದ್ರೆ ತೆಂಗು ಬಂದಿದೆ ಇವಾಗ ಒಟ್ಟು 150 ತೆಂಗಿನ ಮರ ಇದೆ ಮೇಡಮ್. 134 ಬಟರ್ ಫ್ರೂಟ್ ಇದೆ, 700 ಅಡಿಕೆ ಮರ ಇದೆ ಮೇಡಮ್. 700 ಅಡಿಕೆ ಮರ ಇದೆ. ಮಧ್ಯದಲ್ಲಿ ನಾವು ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಅಗಸೆ ಹಾಕಿದ್ದೀನಲ್ಲ, ಅದ್ರ ಪಾಡ್ಗೆ ಅದು ಇರುತ್ತೆ. ನಾನು ನಾರ್ಮಲಾಗಿ ಸೌಂಡ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ, ಹಾಗೇನಾದ್ರು ಇದ್ದರೆ ವೈಬ್ರೇಷನ್ ಮಾಡ್ಕೊಂಡು ಹೋದರೆ ಅದಾಗುತ್ತೆ. ನೀವು ಇದು ನೋಡಿದ್ರಲ್ಲ ಮೇಡಮ್, ಈಗ 3 ಲೇಯರ್ ನೋಡಿದ್ರಿ, ಅಲ್ಲಿ 30 ಅಡಿ ತೆಂಗು ನೋಡಿದ್ರಿ, ಬಟರ್ ಫ್ರೂಟ್ ನೋಡಿದ್ರಿ 15 ಅಡಿದು, ಆಮೇಲೆ 7.5 ಅಡಿ ಅಡಿಕೆ ನೋಡಿದ್ರಿ, ಆಮೇಲೆ ಅದ್ರ ಮಧ್ಯದಲ್ಲಿ 4ನೇ ಲೇಯರ್ ಆಗಿ ಕೋಕೋ ಹಾಕಿದೆ ಮೇಡಮ್. ನಾವು ನೋಡ್ಬೋದು, ಎಲ್ಲ ಕೋಕೋ ಇದೆ ಉದ್ದಕ್ಕೂ. ಇಲ್ಲ ಯಾವುದು ಇಲ್ಲ, ಬಾಳೆ ಪರ್ಮನೆಂಟ್ ಅಲ್ವಲ್ಲ ಮೇಡಮ್, ಬಾಳೆ ತೆಗಿತಾ ಇರ್ತೀವಲ್ಲ, ಬಾಳೆ ಹೋಗ್ತಾ ಇರುತ್ತೆ, ಬಾಳೆ ಪರ್ಮನೆಂಟ್ ಅಲ್ವಲ್ಲ, ಬಾಳೆ ಹೋಗ್ತಾ ಇರುತ್ತೆ. ಆಮೇಲೆ ಕೋಕೋ ಇದೆಲ್ಲ ಹೈಟ್ ಹೋಗ್ಬಿಡುವಂಥದ್ದು, ಇದೆಲ್ಲ 20 ಅಡಿ 30 ಅಡಿ ಹೋಗ್ಬಿಡುತ್ತೆ. ಕೋಕೋ ಹೈಟ್ ಬಂದಿದೆ ನಿಮಗೆ 8ರಿಂದ 10 ಅಡಿ ಮಾತ್ರ ಬೆಳೆಯುತ್ತೆ, ಆಮೇಲೆ ಕ್ಯಾನೋಪಿ ಥರ ಛತ್ರಿ ಥರ ಅಗಲ ಆಗಿಬಿಡುತ್ತೆ. ಅದು ಎಸ್ಪೆಷಲಿ ಕೋಕೋ ಆಗ್ತಾ ಇರೋ ಉದ್ದೇಶ ಏನಂದರೆ ಅದು ತುಂಬ ಎಲೆಗಳನ್ನ ಉದುರಿಸುತ್ತೆ, ತುಂಬ ಒಳ್ಳೆ ಮಲ್ಚಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ, ಲೈವ್ ಮಲ್ಚಿಂಗಿಗೆ ತುಂಬ ಎಲೆಗಳನ್ನ ಉದುರಿಸುತ್ತೆ. ಅದಕ್ಕೋಸ್ಕರ ಈಗ ಒಂದು ಕೋಕೋಯಿಂದ ಇನ್ನೊಂದು ಕೋಕೋಗೆ ಆಲ್ಮೋಸ್ಟ್ 20 ಅಡಿ ಗ್ಯಾಪ್ ಇಟ್ಟಿದೆ ಮೇಡಮ್. ಹಾಂ, ಇಲ್ಲ ಇಲ್ವಲ್ಲ, ಅಲ್ಲಿ ಮೈನ್ ಲೈನಲ್ಲಿದೆ. ಇಲ್ಲೇ ನನ್ನ ಕಸಿನ್ದು, ನಾವಿನ್ನೂ ನಮ್ಮದೇ ಆದ ಹಸು ತಂದಿಲ್ಲ,
ಇನ್ನೂ ಒಂದು ಮಳೆಗಾಲ ಆದಮೇಲೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮಲೆನಾಡು ಗಿಡ್ಡ ತರೋಣ ಒಂದು ಜೊತೆ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೇನೆ, ಕೊಟ್ಟಿಗೆ ವ್ಯವಸ್ಥೆ ಮಾಡ್ತಾಯಿದ್ದೇನೆ. ಈಗ ಸದ್ಯಕ್ಕೆ ನಮಗೆ 3 ವರ್ಷದಿಂದ ನನ್ನ ಕಸಿನ್ದು ಅವ್ರದ್ದು ಹಳ್ಳಿ ಕಾರಿದೆ, ಅವರೇ ನನಗೆ ತಿಂಗಳಿಗೊಂದು ಸಲ ಅವ್ರ ಹತ್ರ ನಾನು ಬಂದಿದ್ದೆ. ನಾರ್ಮಲಾಗಿ ಒಂದು 7 ದಿನ ನಾನು ಎಲ್ಲ ಪಾತಿನಲ್ಲಿ 2 ಡ್ರಮ್ ಇಟ್ಟಿದ್ದೇನೆ, 200 ಲೀಟ್ರದ್ದು 10 ಡ್ರಮ್ ಇಟ್ಕೊಂಡಿದ್ದೇನೆ. ನಾರ್ಮಲಾಗಿ ಬಂದಿದ್ದೆ 5 ದಿನ ಆಗುತ್ತೆ. ಡೈಲಿ 2 ಡ್ರಮ್ಮು ಪ್ರಿಪೇರ್ ಮಾಡ್ತೀನಿ ಮಂತ್ಲಿ. ಆವಾಗ ಒಂದೊಂದು ಪಾತಿಗೆ ಬಂದಿದೆ 2 ಡ್ರಮ್ಮು, ಅರೌಂಡ್ 400 ಲೀಟರ್ಸು. ಈ ಒಂದೊಂದು ಪಾತಿಗೆ ಮಂತ್ಲಿ ಒಂದು ಸಲ ಜೀವಾಮೃತ ಪ್ರಿಪೇರ್ ಮಾಡಿಬಿಡ್ತೇನೆ. ಜೀವಾಮೃತ ಮಾಡ್ಬೋದು. ಅದು ಮತ್ತೊಂದು ಏನು ತೆಂಗು ಇದೆ, ಅದರ ಮಧ್ಯದಲ್ಲಿ ಟ್ರೆಂಚ್ಗಳು ಮಾಡಿದ್ದೇನೆ. 2 ಅಡಿ ಅಗಲ, 2.5 ಅಡಿ ಆಳ ಬಂದಿದೆ. ಟ್ರೆಂಚ್ ಮಾಡಿದ ಉದ್ದೇಶ ಏನಂದರೆ, ಈ 3 ವರ್ಷದಿಂದ ಏನು ನಾವು ಅಗ್ರಿಕಲ್ಚರಲ್ಲಿ ತೊಡಗಿದ್ದೇನೆ, ಆವಾಗ ನಾವು ನೋಡ್ದಂಗೆ ಮಳೆ ಆಗಿದ್ದ ಒಂದು ತಿಂಗಳೊಳಗಡೆ ಸುಮಾರು ಎಲ್ಲೆಲ್ಲಿ ನೀರು ಬೇಗ ಇದಾಗಲ್ಲ, ಡ್ರೈ ಆಗಲ್ಲ, ಆ ಜಾಗದಲ್ಲೆಲ್ಲ ಫಂಗಸ್ ಸ್ಟಾರ್ಟ್ ಆಗ್ತಾಯಿತ್ತು. ಆ ಫಂಗಸ್ಸಿಂದನೇ ಕೆಲವು ಕಾಯಿಲೆಗಳು ಸ್ಟಾರ್ಟ್ ಆಗ್ತಾಯಿತ್ತು, ತೆಂಗಿನ ಮರದಲ್ಲೂ ಅಷ್ಟೇ, ಬೇರೆ ಗಿಡಗಳಲ್ಲೂ ಕೂಡ. ಅದಕ್ಕೋಸ್ಕರ ನಾವು ಬಂದಿದ್ದೆ ಟ್ರೆಂಚ್ ಮಾಡ್ಕೊಂಡ್ವಿ. ಟ್ರೆಂಚ್ ಮಾಡಿದ್ರಿಂದ ಏನಾಗುತ್ತೆ ಅಂದರೆ, ನೀರು ಎಷ್ಟು ಬೇಕಷ್ಟು ಗಿಡ ತೊಗೊಂಡ್ಮೇಲೆ ಉಳಿದಿದ್ದ ನೀರು ಒಂಥರ ಬಸ್ತೋಗ್ಬಿಡುತ್ತೆ, ಟ್ರೆಂಚಿಗೆ ಬಂದುಬಿಡುತ್ತೆ, ಟ್ರೆಂಚಲ್ಲಿರುತ್ತೆ. ಸೊ ಮತ್ತೆ ಆವಾಗ ನೀರು ಬೇಕಾಗುತ್ತೆ ಅನಿಸುತ್ತೆ ಅದ್ರ ಬೇರಿಗೆ. ಆವಾಗ ಆಲ್ಮೋಸ್ಟ್ ಇಲ್ಲಿವರೆಗೂ ಅದರದ್ದು ಆಹಾರ ಬೇರು ಟ್ರೆಂಚ್ವರೆಗೂ ಇರುತ್ತೆ. ಆದ್ದರಿಂದ ಟ್ರೆಂಚಿಂದ ಆ ನೀರನ್ನ ತಗೊಳುತ್ತೆ ಮೇಡಮ್. ಇನ್ನೊಂದು ಅನುಕೂಲ ಏನಂದರೆ, ಈ ಟ್ರೆಂಚ್ನಲ್ಲಿ ನಮ್ಮದು ಏನು ಕೃಷಿ ತ್ಯಾಜ್ಯ ಅಂತ ಬರುತ್ತೆ, ತೆಂಗಿನ ಗರಿ, ಬಾಳೆದು ಕಂದುಗಳು, ಅದನ್ನೆಲ್ಲ ನಾರ್ಮಲಾಗಿ ಬಂದು ಅದೇ ಆ ಟ್ರೆಂಚ್ದ ಒಂದು ಅನುಕೂಲ ನೀವು ಹೇಳ್ದಂಗೆ, ಒಂದು ಇದರಲ್ಲಿ ನಮ್ಮ ವ್ಯವಸಾಯದಲ್ಲಿ, ತೋಟಗಾರಿಕೆ ಇದರಲ್ಲಿ ವಾಪ್ಸ ಅಂತ ಅದು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಯಾವುದೇ ಒಂದು ಗಿಡ ಬೆಳೆಯೋದಕ್ಕೆ. ಈವನ್ ನೀರು ಜಾಸ್ತಿಯಾಗಿ ಅಲ್ಲಿನ ಗಿಡಗಳ ಉಸಿರಾಟ ಕ್ರಿಯೆಗೆ ತೊಂದರೆನೂ ಆಗ್ಬೋದು, ನೀರು ಜಾಸ್ತಿ ಆದಾಗ ಮಳೆಗಾಲದಲ್ಲಿ. ಅದನ್ನು ತಡೆಗಟ್ಟೋದ್ರಲ್ಲಿ ಟ್ರೆಂಚ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದು ಗಿಡ ಎಷ್ಟು ಬೇಕು ಅಷ್ಟು ನೀರನ್ನ ಇಟ್ಕೊಂಡು ಉಳಿದಿದ್ದ ನೀರು ಬಸ್ತೋಗ್ಬಿಡುತ್ತೆ, ಟ್ರೆಂಚಲ್ಲಿ ಬಂದಿರುತ್ತೆ. ಮತ್ತು ಅದು ರಿಕ್ವೈರ್ಮೆಂಟ್ ಬೇಕಾದರೆ ಟ್ರೆಂಚಲ್ಲಿ ಇತ್ತು ಅಂದರೆ ನೀರನ್ನ ಡ್ರಾ ಮಾಡ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಮಗೆ ಬೇರೆ ತ್ಯಾಜ್ಯಗಳೇನೆಲ್ಲ ಏನಿದೆ, ತೆಂಗಾಗಲಿ, ಬಾಳೆದಾಗಲಿ, ಬೇರೆ ಅಗಸೆದಾಗಲಿ, ಅದನ್ನೆಲ್ಲ ಬಂದಿದ್ದು ನಾವು ಆ ತ್ಯಾಜ್ಯನೆಲ್ಲ ಟ್ರೆಂಚಿಗೆ ಬಿಡ್ತೇನೆ. 2 ಮಂತ್ಸು ಅವಾಗ ಒಂದು ಸಲ ನಾನು ಜೀವಾಮೃತ ಕೊಟ್ಟಾಗ ಅದ್ರ ಮೇಲೆ ಕೂಡ ನಾನು ಆ ತ್ಯಾಜ್ಯ ಮೇಲೆ ಕೂಡ ಜೀವಾಮೃತ ಸ್ಪ್ರೇ ಮಾಡ್ಕೊಂಡು ಹೋಗ್ಬಿಡ್ತೇನೆ, ಇದು ಮಾಡ್ತೇನೆ. ಅದು ಬೇಗ ಕಾಂಪೋಸ್ಟ್ ಆಗೋದಕ್ಕೆ, ಗೊಬ್ಬರ ಆಗಿ ಕೊಳೆಯೋದ್ರಲ್ಲಿ ಅದು ಹೆಲ್ಪ್ ಆಗುತ್ತೆ. ಅದು ಡೈರೆಕ್ಟ್ ಏನು ಜಮೀನ್ದು ಅಲ್ಲಿಂದೇ ಬಂದಿದ್ದು ಅಲ್ಲಿನ ಕಸದಿಂದನೇ ಗೊಬ್ಬರ ಆಗೋದ್ರಲ್ಲಿ ತುಂಬ ಟ್ರೆಂಚ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಮೇಡಮ್. ನಮ್ಮ ತೋಟಗಳಲ್ಲೇ ಗೊಬ್ಬರ ಇರುತ್ತೆ, ನಾವು ಹೌದು, ಗೊಬ್ಬರ ತರೋ ಅವಶ್ಯಕತೆ ಇಲ್ಲ ಮೇಡಮ್. ಮಾಡ್ಕೋಬೇಕಷ್ಟೇ. ಅಲ್ಲ, ಅದು ಭೂಮಿಗೆ ತನಗೇನು ಬೇಕಾಗಿದೆ ಅಂತ ಅದು ಗೊತ್ತಿದೆ, ಅದನ್ನೇ ಅದು ಬೆಳೆಸ್ಕೊಳ್ಳುತ್ತೆ. ಅದನ್ನ ವಾಪಸ್ ನಾವು ವಾಪಸ್ ಕೊಡಬೇಕಷ್ಟೇ, ರೀಸೈಕಲ್ ಮಾಡಿಕೊಡ್ಬೇಕು. ಅದರದ್ದೇ ಆದ ರೀತಿಯಲ್ಲಿ ವಾಪಸ್ ರೀಸೈಕಲ್ ಮಾಡಿಕೊಡ್ಬೇಕಷ್ಟೇ. ಹೊಸದೇನು ಕೊಡೋದು ಬೇಡ. ಕೆಲವು ಬೇಕಾಗ್ಬೋದು. ಇವಾಗ ಜೀವಾಮೃತ ಬಂದಿದ್ದೆ ಹೊರಗಡೆಯಿಂದ, ಸಗಣಿ, ಗಂಜಲು, ಅದರಲ್ಲಿ ಬೈಸಿಕ್ಯುಲಸ್ ಬ್ಯಾಕ್ಟೀರಿಯಾಸ್ ಇದಿರೋದ್ರಿಂದ ಅದನ್ನು ನಾವು ಹೊರಗಡೆಯಿಂದ ತಂದುಕೊಳ್ಬೇಕಾಗತ್ತೆ. ಅದು ಬಿಟ್ಟರೆ ನೀವು ಮೋಸ್ಟ್ ಆಫ್ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಉದ್ದೇಶನೂ ಅಷ್ಟೇ, ಹೊರಗಿನ ಪದಾರ್ಥ ಜಾಸ್ತಿ ಯಾವುದನ್ನು ಇನ್ಕ್ಲೂಡ್ ಮಾಡಬಾರ್ದು, ಅದಷ್ಟು. ಮುಂದೆ ಮನೆ ಮಾಡಲಿಕ್ಕೆ ಅಂತ ಬಿಟ್ಕೊಂಡಿದ್ದೀವಿ ಜಾಗ. ನಾವು ಆಲ್ರೆಡಿ ಹೇಳಿದಾಗೇ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ನಾವು ಅಗಸೆ ಹಾಕ್ಕೊಂಡಿದ್ದೀವಿ. ಆಮೇಲೆ ಆವಾಗ ವರ್ಷಕ್ಕೆಲ್ಲ 2 ವರ್ಷಕ್ಕೊಂದು ಸಲ ತೊಗರಿನಲ್ಲಿ ಹಾಕ್ತೇವೆ, ಅದು ದ್ವಿದಳ ಧಾನ್ಯ, ಅದನ್ನು ಹಾಕ್ಕೊಳ್ತೀವಿ. ಅದು ಬಿಟ್ಟು ಪೊಟ್ಯಾಶ್ ಫಿಕ್ಸೇಷನ್ಗೋಸ್ಕರ ನಾವು ಈ ಥರ ಗುಂಪು ಬಳೆ ಹಾಕ್ಕೊಂಡಿದ್ದೀವಿ. ಜಮೀನಿನಲ್ಲಿ ಏಲಕ್ಕಿ ಬನಾನ ಹಾಕ್ಕೊಂಡಿದ್ದೀವಿ, ಗುಂಪು ಬಳೆ ಹಾಕಿದ್ದೀವಿ. ನಾರ್ಮಲಾಗಿ ನನಗೆ 1.5-2 ತಿಂಗಳಿಗೆ ಒಂದು ಸಲ ಗುಂಪು ಒಂದು 60-70 ಕಂದುಗಳನ್ನ ಬಾಳೆ ಇದನ್ನು ಕಟ್ ಮಾಡ್ಕೊಳ್ತೇನೆ. ಅದರಲ್ಲಿ ಗೊನೆಗಳು ತೆಗಿತೀವಿ. ಆಮೇಲೆ ತೆಗೆದಾಗ ಅದೇನು ಕಂದು ಉಳಿಯುತ್ತೆ ಅದನ್ನು ಒಂದು 50% ಅಲ್ಲೇ ಅದ್ರ ಕೆಳಗಡೆ ಕಟ್ ಮಾಡಿ ಹಾಕ್ಬಿಡ್ತೀವಿ, ಗೊಬ್ಬರ ಆಗಲಿ ಅಂತ. ಇನ್ನೊಂದು ಉಳಿದಿದ್ದು 50%ನ ಅದನ್ನ ತೊಗೊಂಡೋಗಿ ಈರುಳ್ಳಿ ಥರ ಸ್ಲೈಸಸ್ ಥರ ಕ್ಲೀನಾಗಿ ಸ್ಲೈಸಸ್ ಮಾಡಿ ಡ್ರಮ್ ಒಳಗೆ ಹಾಕಿಟ್ಬಿಡ್ತೇವೆ ಮೇಡಮ್. ನೀರು ಹಾಕಿಡ್ತೇವೆ. ಒಂದು 45-48 ದಿನದೊಳಗಡೆ ಏರ್ ಟೈಟ್ ಡ್ರಮ್ಮಲ್ಲಿ ಹಾಕಿಟ್ಬಿಟ್ರೆ ಫುಲ್ಲು ಟಾರ್ ಥರ ರಿಚ್ ಪೊಟ್ಯಾಶ್ ಆಗುತ್ತೆ. ಇದು ಫುಲ್ಲು ಒಂದು 48 ದಿನ ಬಿಟ್ಬಿಟ್ಮೇಲೆ ಆ ಥರ ನಮಗೊಂದು 10 ಡ್ರಮ್ಮು ಪೊಟ್ಯಾಶ್ ರೆಡಿ ಆಗುತ್ತೆ. ಅದನ್ನು ತೊಗೊಬಂದ್ಬಿಟ್ಟು ಮತ್ತೆ ಒಂದೊಂದು ಗಿಡಗಳಿಗೆ, ಬೇರೆ ಎಲ್ಲ ಗಿಡಗಳಿಗೂ ಒಂದು ಅಪ್ರಾಕ್ಸಿಮೇಟ್ಲಿ 10 ಲೀಟ್ರಿಗೆ ಅದನ್ನು ಅರ್ಧ ಲೀಟ್ರ್ ಇಲ್ಲ 1 ಲೀಟ್ರು ಅದನ್ನ ಮಿಕ್ಸ್ ಮಾಡಿಬಿಟ್ಟು ಗಿಡಗಳಿಗೆಲ್ಲ ಕೊಟ್ಕೊಂಡು ಹೋಗ್ತೀವಿ. ಆ ಥರ ನ್ಯಾಚುರಲ್ಲಾಗಿ ಪೊಟ್ಯಾಶು ನಾವು ಬಾಳೆ ಯೂಸ್ ಮಾಡ್ಕೊತಾ ಇದ್ದೀವಿ ಮೇಡಮ್. ಹಾಂ, ತುಂಬ ಬರ್ತಾಯಿದೆ. ನಾವು ಒಂದೂವರೆ ವರ್ಷದಿಂದ ತೊಗೊಳ್ತಾ ಇದ್ದೀವಿ, ಬಾಳೆ ತೊಗೊತಾ ಇದ್ದೀವಿ. ಅದೂ ಅಷ್ಟೇ, ನಾವು ಬಂದಿದ್ದೆ ಡೈರೆಕ್ಟಾಗಿ ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಿಂಗೆ ಬಾಳೆ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂತ 5 ದಿನದ ಮುಂಚೆ ನಾನು ಗ್ರೂಪ್ ಇದೆ,
ಅಲ್ಲಿಗೆ ನಾನು ಹೇಳ್ತೇನೆ. ಆವಾಗ ಅವ್ರವ್ರು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳ್ಬಿಟ್ಟು ಅವರೇ ರಿಕ್ವೈರ್ಮೆಂಟ್ ತಿಳಿಸ್ತಾರೆ. ಅಷ್ಟನ್ನು ಇಲ್ಲೇ ಕಟ್ ಮಾಡಿ ಅವ್ರ ಹೆಸರಲ್ಲಿ ಬರೆದ್ಬಿಟ್ಟು ಪ್ಯಾಕ್ ಮಾಡಿ ತೊಗೊಂಡೋಗಿ ಕಾಟನ್ ಬ್ಯಾಗ್ನಲ್ಲಿ ಡೆಲಿವರಿ ಮಾಡಿಬಿಡ್ತೀವಿ ಮೇಡಮ್. ನಲ್ಲಿ ಇದೆ ನಾರ್ಮಲಾಗಿ. ಇದೊಂದು ದಾಳಿಂಬೆ ಮೊನ್ನೆ ಇನ್ನೊಂದು 1-2 ಇರಬೇಕಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ದಾಳಿಂಬೆ. ಇದೊಂದು ನೇರಳೆ ಒಂದು ಹಾಕಿದ್ದೇವೆ. ಇದು ಗ್ಲಿರಿಸೀಡಿಯಾ ಗೊಬ್ಬರದ ಗಿಡ ಅಂತ ಹೇಳ್ತಾ ಇದ್ರು ಆಗ. ಇದರೊಳಗಡೆ ನಿಮಗೆ 3 ಇದ್ರ ಎಲೆಗಳು ಎಷ್ಟು ತಿಕ್ಕಾಗಿರುತ್ತೆ ಅಂದರೆ ಇದರಲ್ಲಿ 3 ನೈಟ್ರೋಜನ್ನು, ಪೊಟ್ಯಾಶು, ಫಾಸ್ಫರಸ್ 3 ಇದೆ ಅಂತ ಹೇಳ್ತಾರೆ. ಇದನ್ನು ನಾರ್ಮಲಾಗಿ ಒಂದು ಗಿಡ ನೀವು ಚೆನ್ನಾಗಿ ಬೆಳೆಸಿದ್ರೆ ಒಂದು ಗಿಡ ವರ್ಷಕ್ಕೆ ಮಿನಿಮಮ್ ಅಂದರೂ 300-400 kg ಸೊಪ್ಪು ಕೊಡುತ್ತೆ. 2-3 ಸಲ ಕಟಾವು ಮಾಡ್ಬೋದು ನಾವು. ಈಗ ಇದು ಫಸ್ಟ್ ಟೈಮ್ ಬಂದಿರೋದು. ಇನ್ನೊಂದು 15-20 ದಿನ ಆದಮೇಲೆ ಇದನ್ನೆಲ್ಲ ಕಟ್ ಮಾಡಿ ಬೇರೆ ಗಿಡಗಳು ಬುಡಕ್ಕೆ ಹಾಕೋದಾಯ್ತು ಮೇಡಮ್ ಅಷ್ಟೇ. ಕಾಂಪೌಂಡ್ ಸುತ್ತು ಹಾಕಿದ್ದೀವಿ. ಹೌದೌದು, ಸುತ್ತಲೂ ಹಾಕೊಂಬಂದಿದ್ದೇನೆ. 10 ಅಡಿ ಹಾಕಿದ್ದೀವಿ. ಗಿಡದಿಂದ ಗಿಡಕ್ಕೆ ಬಂದಿದೆ ಆಲ್ಮೋಸ್ಟ್ 7.5 ಅಡಿ ಇದೆ ಮೇಡಮ್. ನಾವು ಏನು ಮಾಡಿದೆ ಅಂದರೆ ನಾವು ಜಮೀನು ಸುತ್ತಲೂ ಕಂಬಗಳನ್ನ ನೋಡಿರ್ಬೋದು ನೀವು. ಕಂಬದಲ್ಲೆಲ್ಲ ನಂಬರ್ ಬರೆಸ್ಬಿಟ್ಟಿದೆ ನಾನು. ಆ ನಂಬರ್ ಏನಾದ್ರೆ ನೀವು ನಾಳೆ ದಿನ ಏನಾದ್ರು ಕೆಲಸ ನೀವು ಇಲ್ಲದೇ ಇರಬೇಕಾದ್ರೆ ಏನಾದ್ರು ಹೇಳಬೇಕು ಮಾಡಬೇಕು ಕೆಲಸಗಾರರಿಗೆ ಅಂತ ಹೇಳಿದ್ರೆ ನೀವು ಅಲ್ಲಿಂದ ಹೇಳ್ಬೋದು. ನೀವು ನೋಡಪ್ಪ ಇಷ್ಟೇ ನಂಬರ್ ಕಂಬದ ಮುಂದೆ ಅಲ್ಲಿ ಆ ಗಿಡ ಏನೋ ಹೋಗಿದೆಯೋ ಅದೋಗಿ ಸರಿ ಮಾಡಪ್ಪ, ಅದ್ರ ಮುಂದೆ ಏನೋ ಕಳೆ ಕೀಳೋದು ಇನ್ನೊಂದು ಆ ನಂಬರ್ ಹೇಳಿಬಿಟ್ರೆ ಈಸಿಲಿ ಅರ್ಥ ಮಾಡ್ಕೊಳ್ತಾರೆ. ಯಾಕೆಂದರೆ ನಾವು ಏನು ಕೆಮಿಕಲ್ ಫ್ರೀ ಫಾರ್ಮಿಂಗ್, ಸಾವಯವ ಆಗಲಿ ನೈಸರ್ಗಿಕ ಮಾಡ್ತಾ ಇರ್ತೀವಿ. ಅಕ್ಕಪಕ್ಕದಲ್ಲಿ ಕನ್ವೆನ್ಷನಲ್ ಫಾರ್ಮಿಂಗು ಮಾಡ್ತಾ ಇರ್ತಾರೆ. ಕಬ್ಬು ಹಾಕಿದ್ದಾರೆ ಅವರು. ಸೊ ಅವರಿಂದ ರೆಗ್ಯುಲರಾಗಿ ಏನು ಯೂಸ್ ಮಾಡ್ತಾರೆ ಫರ್ಟಿಲೈಸರ್ಸ್ ಆಗಲಿ ಗೊಬ್ಬರ ಆಗಲಿ ಅದರದ್ದು ಕೊಟ್ಟಾಗ ಅವ್ರ ನೀರು ಮುಖಾಂತರ ನಮ್ಮದು ಜಮೀನಿಗೆ ಹರಿಬಾರ್ದು ಅನ್ನೋ ಅದಕ್ಕೋಸ್ಕರ ಎಂಜಲ್ ಕಾರ್ನರಲ್ಲಿ ನೋಡ್ಬೋದು ನೀವು. ನಾನು 2.5 ಅಡಿ ಟ್ರೆಂಚ್ ಮಾಡ್ಕೊಂಡಿದ್ದೇನೆ. 2 ಅಡಿ ಅಗಲ 2.5 ಅಡಿ ಆಳದ್ದು ಟ್ರೆಂಚ್ ಮಾಡಿದ್ದೇನೆ. ಆಲ್ಮೋಸ್ಟ್ ಆದಷ್ಟು ನಾನು ಬಾರ್ಡ್ರಲ್ಲಿ ಅವ್ರದ್ದು ಟ್ರೆಂಚ್ ಆದಮೇಲೆ ಕೂಡ ಒಂದು ಅರೌಂಡ್ 14-15 ಫೀಟ್ ಜಾಗ ಬಿಟ್ಕೊಂಡಿದ್ದೇನೆ. ಒಂದು ನನಗೆ ಓಡಾಡೋ ರಸ್ತೆನೂ ಆದಂಗೆ ಆಗುತ್ತೆ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಆ ಕೆಮಿಕಲ್ಲು ಇಲ್ಲಿಂದ ಟ್ರಾನ್ಸ್ಫರ್ ಆಗೋದಕ್ಕೆ ಒಂದು ಅವಾಯ್ಡ್ ಮಾಡ್ದಂಗೆ ತಡೆ ಮಾಡ್ದಂಗೆ ಆಗುತ್ತೆ ಅಂತ ಅದಕ್ಕೆ ನಾನು ಆದಷ್ಟು ಬಾರ್ಡ್ರಲ್ಲಿ ಬಂದಿದ್ದೆ ಜಾಗ ಬಿಟ್ಕೊಂಡಿದ್ದೇನೆ. ನರಸೀಪುರ ತಾಲೂಕು ಲೆವೆಲ್ಗೆ ಉತ್ತಮ ಸಾವಯವ ಕೃಷಿಕ ಅಂತ ಹೇಳ್ಬಿಟ್ಟು ಬೆಸ್ಟ್ ಆರ್ಗಾನಿಕ್ ಫಾರ್ಮ್ ಅಂತ ಹೇಳ್ಬಿಟ್ಟು ನಮ್ಮ ತೋಟ ಸೆಲೆಕ್ಟ್ ಆಗಿದೆ. ಅಲ್ಲಿನ ಇದರಲ್ಲಿ ತಹಸೀಲ್ದಾರು ಆಮೇಲೆ ಹಾರ್ಟಿಕಲ್ಚರ್ ಆಫೀಸರ್ಸ್ ಎಲ್ಲ ನರಸೀಪುರದ ಕಾಲೇಜಿನಲ್ಲಿ ಒಂದು ಫೆಸಿಲಿಟೇಷನ್ ಇಟ್ಕೊಂಡಿದ್ರು ಅದರದ್ದು. ಆಮೇಲೆ 25ನಲ್ಲಿ ಈಗ ನಮ್ಮದು ಮೈಸೂರು ಡಿಸ್ಟ್ರಿಕ್ಟ್ಗೆ ಬೆಸ್ಟ್ ಆರ್ಗಾನಿಕ್ ಫಾರ್ಮ್ ಅಂತ ಸೆಲೆಕ್ಟ್ ಆಗಿದೆ ಮೇಡಮ್. 25ನಲ್ಲಿ ಸೆಲೆಕ್ಟ್ ಆಗಿದೆ ಪ್ರಾಬಬ್ಲಿ. ನಾವು ಡ್ವಾರ್ಫ್ನಲ್ಲಿ ನೋಡಿರಬೇಕು 22 ಅಡಿ ಮಧ್ಯೆ ಡ್ವಾರ್ಫ್ ಹಾಕಿದ್ದೇವೆ. ಅದರ ಮಧ್ಯದಲ್ಲಿ ಒಂದೊಂದು ಮ್ಯಾಂಗೋಸ್ಟೀನ್ ಹಾಕಿದ್ದೇವೆ. ಮ್ಯಾಂಗೋಸ್ಟೀನು ಕೂಡ ಅಷ್ಟೇ ನಾವು ಸಸಿನ ಹೊರಗಡೆ ಎಲ್ಲ ಕೇಳಿದಾಗ ತುಂಬ ಕಾಸ್ಟ್ಲಿ ಅಂತ ಇದಾಯಿತು. ಆಗ ನಾವೇ ಅಲ್ಲಿ ಬೆಂಗಳೂರಿನಲ್ಲಿ ಇರ್ಬೇಕಾದ್ರೆ ಒಂದು 1/4 kg ಹಣ್ಣು ತೊಗೊಂಡು ತಿಂದುಬಿಟ್ಟು ಅದನ್ನು ಆಮೇಲೆ ಬೀಜನ ನೀವು 4 ದಿನ ಟಿಶ್ಯೂ ಪೇಪರಲ್ಲಿ ಇಟ್ಟರೆ ಆವಾಗ ಸ್ಪ್ರೌಟಿಂಗ್ ಸ್ಟಾರ್ಟ್ ಆಯಿತು. ಆಗ ಮನೆಯಲ್ಲಿ ಫಸ್ಟ್ ಬಂದಿದ್ದೆ 3 ಇಂಚಸ್ ಗ್ರೋ ಪ್ಯಾಕೆಟಲ್ಲಿ ಇಟ್ಕೊಂಡ್ವಿ. ಆಮೇಲೆ 3 ಇಂಚು ಒಂದು 20 ದಿನದಲ್ಲೆಲ್ಲ 3 ಇಂಚ್ ಇದಾಯಿತು. ಅದಾದಮೇಲೆ ಮತ್ತೆ ಅಲ್ಲಿ 9 ಇಂಚಸ್ ಗ್ರೋ ಬ್ಯಾಗ್ ಶಿಫ್ಟ್ ಮಾಡಿದ್ವಿ. ಆ 9 ಇಂಚಿನ ತಂದು ಇಲ್ಲಿ ತೋಟದಲ್ಲಿ ಒಂದು 20 ಡೇಸ್ ಇಟ್ವಿ. ಆವಾಗ ಬಂದಿದೆ ಅದು 9 ಇಂಚಸ್ಸಿಂದ ದಾಟ ಮೇಲೆ ಮತ್ತು ಆಮೇಲೆ ತಗೊಂಡು ನೆಲ ಮೇಲೆ ಹಾಕಿರೋದು ನಾನು. ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಇದು ಆಲ್ಮೋಸ್ಟ್ ಎಲ್ಲ ಒಂದು ಈಸಿಲಿ 10-12 ಅಡಿ ಆಗಿದೆ. ಇದು ಇಲ್ಲ ಮೇಡಮ್, ಅದು 3 ವರ್ಷ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಈಗ ಅಪ್ರಾಕ್ಸಿಮೇಟ್ಲಿ 1 ಇಯರ್ ಆಗಿದೆ, ಒಂದು 15 ತಿಂಗಳು ಆಗ್ತಾ ಬಂದಿದೆ ಅದು. ನಮಸ್ತೆ, ಗೌರಿವನಕ್ಕೆ ಸ್ವಾಗತ. ಇದು ನಾವಿರೋ ಜಾಗ ಬಂದಿದೆ ಹೊರಳಳ್ಳಿ ಗ್ರಾಮ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಮೂಲತಃ ನಾವು ಬೆಂಗಳೂರು ವಾಸಿಗಳು. ನಾವು 2020-21ರಲ್ಲಿ ಪ್ಯಾಂಡಮಿಕ್ ಟೈಮ್ನಲ್ಲಿ ಈ ತೋಟ ಸ್ಟಾರ್ಟ್ ಮಾಡಿದ್ವಿ. ಬಿಗಿನಿಂಗಲ್ಲಿ ಬಂದಿದೆ ನಮಗೂ ಒಂದು 6 ತಿಂಗಳು ನಾನು ತೋಟ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಸುಮಾರು ಪಾಳೇಕರ್ ಸಾರ್ದು, ತಿಪ್ಪೇಸ್ವಾಮಿ ಅವ್ರದ್ದು, GK ವಿಕಿನಲ್ಲಿ ಸುಮಾರು ಬುಕ್ಸ್ಗಳನ್ನೆಲ್ಲ ತೊಗೊಂಡು ಒಂದು 6 ತಿಂಗಳು ರೆಫರೆನ್ಸ್ ಮಾಡಿದೆ. ಆಮೇಲೆ ಯೂಟ್ಯೂಬ್ನಲ್ಲೆಲ್ಲ ವೀಡಿಯೋಸ್ ನೋಡ್ತಾ ಇದ್ವಿ.
ನಾವು ಸ್ಟಾರ್ಟ್ ಮಾಡಲಿಕ್ಕಿಂತ ಒಂದು ಸಲ ಮಾಡೋದು ಲೈಫ್ ಟೈಮಲ್ಲಿ ತೋಟ ಅಂತ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು ವರ್ಷ ಪ್ರಿಪ್ರೇಷನ್ ಇಟ್ಕೊಳ್ಳೋಣ ನಾವು ಸಸಿ ನೆಡೋಕ್ಕೂ ಮುಂಚೆ ಅಂತ ಹೇಳ್ಬಿಟ್ಟು 6 ತಿಂಗಳು ಆ ಥರ ನಮಗೆ ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಒಂದಿಷ್ಟು ಓದೋದು, ವೀಡಿಯೋಸು, ಫಾರ್ಮ್ ವಿಸಿಟ್ ಮಾಡ್ಕೊಳ್ಳೋದು, ಬೇರೆ ಯಾರ್ದಾದ್ರು ಫಾರ್ಮ್ಗಳ ಯೂಟ್ಯೂಬ್ನಲ್ಲಿ ನೋಡಿದಾಗ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವ್ರ ಪರ್ಮಿಷನ್ ತೊಗೊಂಡು ಹೋಗಿ ಅವ್ರ ಫಾರ್ಮ್ನೆಲ್ಲ ನೋಡ್ಕೊಬಂದ್ವಿ. ಅವರಿಂದ ಅವರ ಅನುಭವಗಳು, ಟಿಪ್ಸ್ ಅಂತ ಏನು ಹೇಳ್ತೇವೆ, ಇದು ಮಾಡ್ತೇವೆ, ಅದನ್ನೆಲ್ಲ ತೊಗೊಂಡು ಅದನ್ನೆಲ್ಲ ನೋಟ್ ಮಾಡಿಕೊಂಡು ಕೆಲವರೆಲ್ಲ ಅವ್ರು ಹೇಳಿದ್ರು ನಾವು ಅವ್ರು ಮಾಡಿರೋ ತಪ್ಪುಗಳನ್ನ ನೆಕ್ಸ್ಟ್ ಫಾಲೋವರ್ಸ್ ಮಾಡದೇ ಇರಲಿ ಅಂತ ಅವರು ಅದು ಕೆಲವೆಲ್ಲ ಟಿಪ್ಸ್ಗಳು ಕೊಡ್ತಾಯಿದ್ರು. ಈಗ ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ತೋಟದ ಸುತ್ತಲೂ ದಾರಿ ಬಿಟ್ಕೊಡೋದಾಗಲಿ, ಅದನ್ನು ಒಬ್ಬರು ಶಿವಮೊಗ್ಗದಲ್ಲಿ ಒಬ್ಬರು ಫಾರ್ಮ್ನಲ್ಲಿ ಹೇಳಿದ್ದವರು, ನಾವು ಈ ತಪ್ಪು ಮಾಡಿದ್ದೀವಿ, ನೀವು ತಪ್ಪು ಮಾಡಬೇಡಿ, ತೋಟದ ಸುತ್ತಲೂ ಓಡಾಡ್ಲಿಕ್ಕೆ ಅನುಕೂಲ ಆಗೇ ಆಗಬೇಕಾಗತ್ತೆ. ಆಮೇಲೆ ಮನುಷ್ಯನಿಗೆ ಏನಂದರೆ ರಸ್ತೆ ಅನ್ನೋದು ಒಂದು ಇದ್ದರೆ ಆಟೋಮೆಟಿಕ್ಕಾಗಿ ಒಂದು ವಾಕ್ ಅಂತ ಹೋಗ್ತೀವಿ, ಅಲ್ಲಿ ಒಂದು ರಸ್ತೆ ಅನ್ನೋದು ಇರಲಿಲ್ಲ ಅಂದರೆ ಅದು ಮೂಲೆಯಲ್ಲಿ ಹಂಗೆ ಒಂದು ಪದೇ ಥರ ಬೆಳ್ಕೊಂಡ್ಬಿಡುತ್ತೆ. ಆ ಕಡೆ ನಿಮಗೆ ಹೋಗ್ತಾ ಹೋಗ್ತಾ ಆ ಕಡೆ ನೆಗ್ಲಿಜಿಯನ್ಸ್ ಆಗಿಬಿಡುತ್ತೆ, ಗಮನ ಕೊಡೋದಿಲ್ಲ. ಅದಕ್ಕೆ ಸುತ್ತಲೂ ಒಂದು ದಾರಿ ಅಂತ ಮಾಡ್ಕೊಳ್ಳಿ ಅಂತ ಅದೇ ಪ್ಯಾಟರ್ನಲ್ಲಿ ನಾವು ಜಮೀನು ಸುತ್ತಲೂ ಬಂದಿದೆ. ಒಂದು 13ರಿಂದ 14 ಅಡಿ ನಾವು ಓಡಾಡ್ಲಿಕ್ಕೆ ಜಾಗ ಮಾಡ್ಕೊಂಡಿದ್ದೇವೆ. ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಒಂದಂತೂ ಡಿಸೈಡ್ ಮಾಡಿದ್ವಿ, ರಾಸಾಯನಿಕ ಮುಕ್ತ ಕೆಮಿಕಲ್ ಫ್ರೀ ಫಾರ್ಮಿಂಗೇ ಮಾಡ್ತೀವಿ ಅಂತ. ಅದರಲ್ಲಿ ಮತ್ತೆ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮಾಡ್ತೀರಾ ಅಂದರೆ ಅದರಲ್ಲಿ ಹಲವಾರು ಆಯಾಮಗಳಿದೆ, ಹಲವಾರು ವಿಧಗಳಿದೆ. ಅದರಲ್ಲಿ ನಾವು ಬಂದಿದೆ ಪರ್ಮಕಲ್ಚರ್ ಥರ ಪರ್ಮನೆಂಟಾಗಿ ಮರ ಆಗಂತ ಏನಾದ್ರು ತೋಟಗಾರಿಕೆ ಬೆಳೆಗಳನ್ನ ಮಾಡೋಣ ಅನ್ನೋ ಇದನ್ನು ಆರಿಸ್ಕೊಂಡ್ವಿ ನಾವು. ಅದಕ್ಕೆ ನಾವು ಬಿಗಿನಿಂಗ್ ಬಂದಿದೆ ಪಾಳೇಕರ್ ಸರ್ ಅವ್ರದ್ದು 5 ಲೇಯರ್ಸ್ ಫಾರ್ಮಿಂಗ್ನ ಸೆಲೆಕ್ಟ್ ಮಾಡಿಕೊಂಡು, ಮೊದಲನೇ ಲೇಯರ್ ಆಗಿ ತೆಂಗು, 2ನೇ ಲೇಯರ್ ಅಡಿಕೆ, 3ನೇ ಲೇಯರ್ ಆಗಿ ಬಟರ್ ಫ್ರೂಟು, 4ನೇ ಲೇಯರ್ ಆಗಿ ಈಗ ಕೋಕೋ ಹಾಕಿದ್ದೇವೆ. ಮಳೆ ಏನಾರು ಈ ಸಲ ಚೆನ್ನಾಗಾದರೆ 5ನೇ ಲೇಯರಲ್ಲಿ ನೆರಳಲ್ಲಿ ಬೆಳೆಯುವಂಥ ಅರಿಶಿನ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ನೋಡಬೇಕದು. ಅದು ಬಿಟ್ಟರೆ ಬಿಗಿನಿಂಗ್ನಲ್ಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗ ನಮಗೂ ಇಸ್ ಲೈಕ್ ಕೆಲಸಗಾರ ಇದರಿಂದ ಅವ್ರನ್ನ ಕೆಲಸ ತೊಗೊಂಡು ನಮಗೆ ಗೊತ್ತಿದ್ರೆ ಅಲ್ವ ನಾವು ಅವ್ರಿಗೆ ಇಂಥ ಕೆಲಸ ಹೀಗೆ ಅಂತ ಹೇಳಿ ಮಾಡೋದು. ಅವರೆಲ್ಲ ನಾರ್ಮಲಾಗಿ ಟ್ರೆಡಿಷನಲ್ಲಾಗಿ ಕೆಮಿಕಲ್ ಹಾಕಿ ಬೆಳೆಸೋ ಫಾರ್ಮಲ್ ರೂಢಿ ಆಗಿಬಿಟ್ಟಿದ್ರು. ಇಲ್ಲಿ ನಮಗೆ ಅಕ್ಕಪಕ್ಕ ಸಿಗೋ ಇವರೆಲ್ಲ ಬಂದಿದೆ. ಅವ್ರು ಸ್ವಲ್ಪ ಕಳೆ ಬಂದರೆ ಸಾಕು ಕಟ್ ಮಾಡಿಬಿಡಿ ಸರ್, ಭೂಮಿ ನೀಟಾಗಿರಬೇಕು. ಅದರಲ್ಲೂ ಕೆಲವ್ರು ಹೇಳೋರು, ಇನ್ನು ಭೂಮಿ ಹೇಗೆ ಅಂದರೆ ಹೆಣ್ಣಿನ ಹಣೆ ಥರ ಪೂರ್ತಿ ಯಾವಾಗಲೂ ನೀಟಾಗಿರಬೇಕು, ಕಾಣ್ತಾ ಇರಬೇಕು ಅಂತ. ನಾವು ಅವ್ರಿಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಇಲ್ಲಪ್ಪ, ಮಲ್ಚಿಂಗ್ ಇರಬೇಕು, ಭೂಮಿ ಹಂಗೆ ಸ್ಟ್ರೈಟಾಗಿ ಎಕ್ಸ್ಪೋಸ್ ಆಯಿತು ಅಂದರೆ ಅದರಲ್ಲಿರೋ ಸೂಕ್ಷ್ಮಾಣುಜೀವಿಗಳು ಸೂರ್ಯನ ಇದಕ್ಕೆ ಕಿರಣಕ್ಕೆ ಡ್ಯಾಮೇಜ್ ಆಗುತ್ತೆ, ಇದಾಗಂತ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ 1 ವರ್ಷ 1.5 ವರ್ಷ ಅದೊಂದು ಸ್ಟ್ರಗಲ್ ಇತ್ತು. ನಾವೇನು ಮಾಡ್ತಾಯಿದ್ವಿ, ಇದೆಲ್ಲ ತಪ್ಪು ಮಾಡ್ತಾಯಿದ್ದಾರೆ ಇವರು, ಸುಮ್ಮನೆ ಹಿಂಗೆ ಗಿಡ ಬೆಳೆಸ್ಕೊಂಡು ನಿಂತಿದ್ದಾರೆ, ನಾವು ಅದು ಲೈವ್ ಮಲ್ಚಿಂಗ್ ಅಂತ ಹೇಳಿದ್ರೆ ಕಷ್ಟ ಆಗ್ತಾಯಿತ್ತು. ಈಗ ಬರ್ತಾ ಬರ್ತಾ ಅವ್ರಿಗೂ ಅರ್ಥ ಆಗ್ತಾಯಿದೆ. ಯಾವಾಗ ಅವರು ನೋಡ್ಲಿಕ್ಕೆ ಶುರು ಮಾಡಿದ್ರು, ನಮ್ಮದು ತೆಂಗು ಬರೋಕ್ಕೆ ಶುರು ಆಯಿತು, ಬಟರ್ ಫ್ರೂಟ್ ಬರೋಕ್ಕೆ ಶುರು ಆಯಿತು, ಆವಾಗ ಅವ್ರೂ ಇದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಅದರಿಂದ ನಾವು ಟ್ರೈ ಮಾಡ್ತಾಯಿದ್ದೀವಿ. ಇನ್ನೂ ನಾವು ಯಾರನ್ನೂ ರೆಗ್ಯುಲರಾಗಿ ಕನ್ವೆನ್ಷನಲ್ ಫಾರ್ಮರ್ಸ್ನ ನಾವು ಇನ್ಫ್ಲೂಯೆನ್ಸ್ ಮಾಡಿ ಹೇಳ್ತಾಯಿದ್ದೀವಿ. ನಾವು ಏನು ಅನುಕೂಲಗಳು ಏನೇನಿದೆ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮಾಡೋದ್ರಿಂದ ಅವರ ಆರೋಗ್ಯ ಮೇಲೆ, ಆಮೇಲೆ ಹಣಕಾಸಿನಲ್ಲೂ ಕೂಡ ಅಷ್ಟೇ ಕಡೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಇನ್ನೂ ಆಗಿಲ್ಲ, ಟ್ರೈ ಮಾಡ್ತಾಯಿದ್ದೀವಿ ನಾವು ಇನ್ನೂ ಕನ್ವೆನ್ಷನಲ್ ಫಾರ್ಮರ್ ಇದು ಮಾಡೋದಕ್ಕೆ, ಯಾರು ಕನ್ವರ್ಟ್ ಮಾಡಲಿಕ್ಕೆ. ಇದಿಷ್ಟು ಆಗಿದೆ ಮೇಡಮ್. ಇದು ನಮ್ಮ ಆಲ್ಮೋಸ್ಟ್ 5 ಇಯರ್ಸಿನ ಅಗ್ರಿಕಲ್ಚರ್ ಜರ್ನಿ ಇದು. ಗೌರಿವನದ ಕತೆ. ಹೌದೌದು. ಇವಾಗ ಐ ಆಮ್ 51 ನಾವು ಬೆಂಗಳೂರಿನಲ್ಲೇ ಹುಟ್ಟು ಬೆಳೆದಿದ್ದು. ಆಲ್ಮೋಸ್ಟ್ ಒಂದು 47 ಇಲ್ಲಿ ಬಂದು ಇವಾಗ ಆಲ್ಮೋಸ್ಟ್ 5 ವರ್ಷ ಆಯ್ತಾ ಬಂತು. 46-47 ವರ್ಷ ಬೆಂಗಳೂರು ಒಂದೇ ಅಲ್ಲದೆ ಸ್ವಲ್ಪ ನಂದು ಬಿಸ್ನೆಸ್ ಬಂದಿದೆ. ಐ ಮೀನ್ ಟು ಅಡ್ವರ್ಟೈಸ್ಮೆಂಟ್ ಬಿಸ್ನೆಸ್ನಲ್ಲಿದ್ದು. ತಿಂಗಳಲ್ಲಿ ಒಂದು 4ರಿಂದ 5 ದಿನ ಮಾತ್ರ ಬೆಂಗಳೂರಿನಲ್ಲಿ ಇರ್ತಿದ್ದು. ಇನ್ನು ಮಿಕ್ಕಿದ ತಿಂಗಳಲ್ಲಿ 24-25 ದಿನ ಡೆಲ್ಲಿ, ಬಾಂಬೆ, ಚೆನ್ನೈ, ಏರ್ಪೋರ್ಟು, ಹೋಟೆಲ್ಲು, ಆಫೀಸು, ಇದೇ ಓಡಾಟ ನಡೀತಾಯಿತ್ತು ಇದೇ ಥರ, ಅದೇ ಥರ ಬಿಸ್ನೆಸ್. ಅದ್ರ ಮಧ್ಯದಲ್ಲಿ ವಿ ಟ್ರಾವೆಲ್ಡ್, ನಾನು ನನ್ನ ವೈಫ್ ಸಂಗೀತ ಇಬ್ಬರೂ ವಿ ಟ್ರಾವೆಲ್ ಲಾಟ್. ನಾವು 2019ನಲ್ಲಿ ಯುರೋಪ್ ಟ್ರಾವೆಲ್ ಮಾಡಿದ್ವಿ. ಒಂದು 60 ದಿನ ಒಂದು 14 ದೇಶಗಳನ್ನ ಟ್ರಾವೆಲ್ ಮಾಡಿದ್ವಿ. ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೂ ವಿ ಕಾನ್ಸಂಟ್ರೇಟೆಡ್ ಮೋರ್ ಆನ್ ಕಂಟ್ರಿ ಸೈಡ್. ಇಸ್ ಲೈಕ್ ಇಟಲಿ ಆಗಲಿ, ಪೋರ್ಚುಗಲ್ ಆಗಲಿ, ಸ್ಪೇನು, ಅಲ್ಲೆಲ್ಲ ಬಂದಿದೆ. ನಾವು ಹಳ್ಳಿಗಳಿಗೆ ಹೋಗಿ ವಿಸಿಟ್ ಮಾಡಿದ್ವಿ. ಆವಾಗ ಹಳ್ಳಿಗಳಲ್ಲಿ ಅಲ್ಲಿ ನೋಡಿದಾಗೆ ಬಂದಾಗ ಎಷ್ಟು ಜೀವನನ ಎಷ್ಟು ಸರಳವಾಗಿ ರೂಪಿಸ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ದೇರ್ ಕಂಫರ್ಟ್ ಎಲ್ಲ ಇದಾಗಿ ಕಂಫರ್ಟು ಸಿಟಿನಲ್ಲಿ ಏನು ಬೇಕಾಗಿದೆ ಅದೆಲ್ಲ ಕಂಫರ್ಟು ಇದಾಗ್ತಾಯಿದೆ. ಆಮೇಲೆ ಸಿಟಿ ಅನ್ನೋ ಒಂದು ಒತ್ತಡ ಇಲ್ಲದೇ ಎಷ್ಟು ಆರಾಮಾಗಿ ಬದುಕ್ತಾ ಇದ್ದಾರೆ, ಇದು ಮಾಡ್ತಾರೆ. ಅದನ್ನು ನೋಡಿದ್ಮೇಲೆ ಅದು ಸ್ವಲ್ಪ ನಮಗೆ ಇನ್ಫ್ಲೂಯೆನ್ಸ್ ಆಯಿತು ಮೇಡಮ್. ಅದು ಹೊರಗಡೆ ಹೋಗಿ ನೋಡಿದ್ಮೇಲೆ ಇದೇ ಥರ ವಾತಾವರಣ ನಾವು ಸುಮ್ಮನೆ ಅಲ್ಲಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಮಾಡಿಲ್ಲ ಏಕಿಲ್ಲ ಅಂತ ಹೇಳೋ ಬದಲು ನಾವೇ ಯಾಕೆ ಒಂದು ಮಾಡೆಲ್ ಥರ ಮಾಡ್ಕೊಳ್ಬಾರ್ದು, ಅಡಾಪ್ಟ್ ಮಾಡ್ಕೊಳ್ಬಾರ್ದು ಅಂತ ಅಲ್ಲಿಂದ ಬಂದ ಮೇಲೆ ಏನು ಫಾರ್ಚುನೇಟ್ಲಿ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ, ಕೋಇನ್ಸಿಡೆಂಟ್ಲಿ 19ಕ್ಕೆ ಬಂದ್ವಿ. ಅಲ್ಲಿ ನಾವು ಡಿಸೈಡ್ ಮಾಡಿಕೊಂಡು 20ನಲ್ಲಿ ಕರೋನಾ ಬಂತು. ಆ ಟೈಮಲ್ಲಿ ಬ್ಯಾಂಗ್ಳೂರಿನಲ್ಲಿ ನನ್ನ ಬಿಸ್ನೆಸ್ಗೆ ಆಗಲಿ ಲಾಕ್ಡೌನ್ ಆದ್ದರಿಂದ ಹೊರಗಡೆ ಎಲ್ಲೂ ಓಡಾಡೋಕ್ಕಾಗ್ತಿರ್ಲಿಲ್ಲ. ಆಟೋಮೆಟಿಕ್ಕಾಗಿ ಶಿಫ್ಟ್ ಆಗಲೇಬೇಕಾಯಿತು.
ಅವಾಗ ಏನಕ್ಕೆ ಹಂಗಿದು ಜಮೀನು ಇದೆಯಲ್ಲ, ನಾವು ಫಾರ್ಮ್ ಪ್ಲ್ಯಾನ್ ಮಾಡೋಣ ಅಂತೇಳಿ ಫಾರ್ಮ್ ಶಿಫ್ಟ್ ಆಗಿಬಿಟ್ವಿ. ಈಗ ಕಂಪ್ಲೀಟಾಗಿ ಆಲ್ಮೋಸ್ಟು ತಿಂಗಳಲ್ಲಿ ಈ ಒಂದು 26-27 ದಿನ ನಾವು ಫಾರ್ಮಲ್ಲೇ ಇರ್ತೀವಿ. 2 ದಿನ 3 ದಿನ ಮಾತ್ರ ಬ್ಯಾಂಗ್ಳೂರ್ಗೆ ಹೋಗಿ ಬರ್ತೀವಿ ನಾವು. ಮಧ್ಯದಲ್ಲೆಲ್ಲ ಯಾವಾಗಲಾದ್ರು ವೀಕೆಂಡ್ ಬ್ಯಾಂಗ್ಳೂರ್ಗೆ ಹೋಗಿ ಬರ್ತೀವಿ. ಇಲ್ಲೇ ಲೈಕ್ ಒಂದೇ ಸಲ 2 ದಿನ 3 ದಿನ ಯಾವಾಗಲಾದ್ರು ಬ್ಯಾಂಗ್ಳೂರ್ಗೆ ಹೋಗಿ ಬರ್ತೀವಿ. ಇದಕ್ಕೆ ಒಂಥರ ವೀಕೆಂಡ್ ಫಾರ್ಮಿಂಗ್ ಅಂತಾರಲ್ಲ, ಅದಕ್ಕೆ ಆಪೋಸಿಟ್ಟಾಗಿ ನಾವು ವೀಕೆಂಡ್ ವಿಸಿಟರ್ಸ್ ಟು ಬ್ಯಾಂಗ್ಳೂರ್ ಆಗಿದೆ. ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ? ಮಕ್ಕಳು ಎಜುಕೇಷನ್ ಮಾಡ್ತಾಯಿದ್ದಾರೆ.